ಪ್ಲೇಸ್ಟೋರ್ನಲ್ಲಿ ಈ ರೀತಿಯಾಗಿ ಟುಫೆ ಕಂಪ್ಲೈನ್ಸಸ್ ಆ ರೀತಿಯಾಗಿ ಟೈಪ್ ಮಾಡ್ತೀವಿ. ಆನಂತರ ಇಲ್ಲಿ ಕಾಣಿಸ್ಕೊಳ್ತೇವೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಬಂದಿದೆ ನೋಡಿ ಟುಫೆ ಕಂಪ್ಲೈನ್ಸಸ್, ಇದು ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀರಾ. ಅದು ಇನ್ಸ್ಟಾಲ್ ಆದ ನಂತರ ಈಗ ಡೌನ್ಲೋಡ್ ಆಗಿದೆ, ಇನ್ಸ್ಟಾಲ್ ಆಗಿದೆ. ಓಕೆ, ಈಗ ಓಪನ್ ಅಂತ ಮಾಡ್ತೀವಿ. ಓಪನ್ ಅಂತ ಮಾಡಿದ ಆನಂತರ ಏನು ಮಾಡಬೇಕು ಅಂತಂದರೆ ನಾವಿಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಸ್ಟೇಟ್ ಕರ್ನಾಟಕ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ಇಲ್ಲಿ ಈ ರೀತಿಯಾಗಿ ಕೇಳ್ತಾ ಇದೆ ನೋಡಿ, ಏನು ಪರ್ಮಿಷನ್ ರಿಕ್ವೈರ್ಡ್ ಅಂತ ಕೇಳ್ತಾ ಇದೆ. ಅಂದರೆ ಪ್ಲೀಸ್ ಅಲೋ ದಿ ಫಾಲೋಯಿಂಗ್ ಪರ್ಮಿಷನ್, ಕ್ಯಾಮ್ರಾ ಮತ್ತು ಲೊಕೇಶನ್ನು ಪರ್ಮಿಷನ್ ಕೊಡಬೇಕು ನಾವು. ದಿಸ್ ಪರ್ಮಿಷನ್ ಆರ್ ರಿಕ್ವೈರ್ಡ್ ಫಾರ್ ಕ್ಯಾಪ್ಚರಿಂಗ್ ಇಮೇಜಸ್ ಆ್ಯಂಡ್ ಸಬ್ಮಿಟಿಂಗ್ ರಿಪೋರ್ಟ್ ಅಂತ ಇದೆ. ಇಲ್ಲಿ ಕೆಳಗಡೆ ಬಲಭಾಗದಲ್ಲಿ ಓಕೆ ಅಂತ ಇದೆ ನೋಡಿ ಬ್ಲೂ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ವೈಲ್ ಯೂಸಿಂಗ್ ದಿಸ್ ಆಪ್ ಅಂತ ಇಲ್ಲಿ ಕ್ಲಿಕ್ ಮಾಡಿ, ಮತ್ತು ವೈಲ್ ಯೂಸಿಂಗ್ ದಿ ಆಪ್ ಅಂತ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಬಳಕೆದಾರರ ಹೆಸರು, ಯುಡೈಸ್ ನಂಬರ್ 11 ಅಂಕೆಗಳ ಯುಡೈಸ್ ನಂಬರ್ ಎಂಟ್ರಿ ಮಾಡ್ತಾರೆ. ಆಮೇಲೆ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡ್ತೀವಿ. ಆನಂತರ ಲಾಗಿನ್ನನ್ನು ಮಾಡ್ತೀವಿ. ಪಾಸ್ವರ್ಡ್ ಬೇಡ ಅಂತಂದರೆ ಇದು OTP ಲಾಗಿನ್ನ ಸೆಲೆಕ್ಟ್ ಮಾಡ್ಬೋದು ಅನಿಸುತ್ತೆ, ನೋಡೋಣ ಮುಂದೆ. ಇಲ್ಲಿ ನೋಡಿ ನಾನು ಯುಡೈಸ್ ನಂಬರನ್ನು ಎಂಟ್ರಿ ಮಾಡಿದ್ದೀನಿ. ಏನು ಬಳಕೆದಾರರ ಹೆಸರು ಅಂದರೆ ಯೂಸರ್ ನೇಮನ್ನಾಗಿ ಯುಡೈಸ್ ನಂಬರ್ 11 ಅಂಕೆಗಳನ್ನು ಎಂಟ್ರಿ ಮಾಡಿದ್ದೀನಿ. ಇಲ್ಲಿ ಸ್ಪೇಸನ್ನು ಬಿಡಬಾರ್ದು, ಆಟೋಮೆಟಿಕ್ಕಾಗಿ ಸ್ಪೇಸ್ ಕಾಣಿಸ್ಕೊಂತ ಅಂದಾಗ ರಾಂಗ್ ಆಗುತ್ತೆ, ಏನೇ ಮಾಡಿದ್ರು ತಗೊಳ್ಳೋ. ಹಾಗಾಗಿ ಸ್ಪೇಸನ್ನು ಕ್ಲಿಯರ್ ಮಾಡೋದಕ್ಕೆ ಇಲ್ಲಿ ಕ್ಲಿಯರ್ ಬಟನ್ ಇದೆ ನೋಡಿ ನಿಮ್ಮದು ಕೀಪ್ಯಾಡ್ನಲ್ಲಿ, ಬಾಣದ ಗುರುತು ಲೆಫ್ಟಿಗೆ ಹೋಗಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಲಿಯರ್ ಆಯಿತು. ಓಕೆ, ಲಾಸ್ಟಲ್ಲಿ ಒಂದಿತ್ತು ಹೋಗ್ತು ಮತ್ತು ಎಂಟ್ರಿ ಮಾಡ್ಕೊಂಡಿದ್ದೀನಿ. ಆನಂತರ ಪಾಸ್ವರ್ಡನ್ನು ನಾನು ನಮೂದಿಸ್ತೀನಿ. ಈಗ ನಾನು ಪಾಸ್ವರ್ಡನ್ನು ನಮೂದಿಸಿದ್ದೇನೆ. ಈಗ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಆನಂತರ ನೋಡೋಣ, ಇನ್ವ್ಯಾಲಿಡ್ ಕ್ರೆಡೆಂಟಿಯಲ್ ಪ್ಲೀಸ್ ಟ್ರೈ ಅಗೈನ್. ಇಲ್ಲಿ ಏನಾಗಿದೆ ಅಂತಂದರೆ ಪಾಸ್ವರ್ಡು ಚೇಂಜ್ ಆಗಿರೋದ್ರಿಂದಾಗಿ ಇದು ಇನ್ವ್ಯಾಲಿಡ್ ಅಂತ ಆಗಿದೆ. ಹಾಗಾಗಿ ನಾವು ಮತ್ತೆ ಮುಂದಿನ ಪ್ರೋಸೆಸ್ಸಲ್ಲಿ OTP ಲಾಗಿನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ಅದೇ ರೀತಿಯಾಗಿ ಬಳಕೆದಾರರ ಹೆಸರನ್ನು ನಮೂದಿಸ್ತೀವಿ, ಇಮೇಲ್ ಅಡ್ರೆಸ್ಸನ್ನು ನಮೂದಿಸ್ತೀವಿ. ಆನಂತರ OTPಯನ್ನು ಕಳಿಸಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ರಿಜಿಸ್ಟರ್ ಆಗಿರೋರ ಮೊಬೈಲ್ ನಂಬರ್ಗೆ ಏನು OTP ಬರುತ್ತೆ, ಆ OTPಯನ್ನು ಎಂಟ್ರಿ ಮಾಡೋದಕ್ಕೆ ಇಲ್ಲಿ ಸ್ಪೇಸ್ ಕಾಣಿಸ್ಕೊಳ್ಳುತ್ತೆ, ಅದನ್ನು ಎಂಟರ್ ಮಾಡಿ. ಆನಂತರ ಓಕೆ ಕೊಟ್ಟ ಮೇಲೆ ಇದು ಓಪನ್ ಆಗುತ್ತೆ. ಆಮೇಲೆ ನೀವು ಫೋಟೋ ಅಪ್ಲೋಡ್ ಮಾಡಿ, ಮಾಹಿತಿಯನ್ನು ಅಪ್ಲೋಡ್ ಮಾಡಿ, ಸಬ್ಮಿಟ್ ಮಾಡಿ ನಿಮ್ಮ ಪ್ರಕ್ರಿಯೆ ಕಾರ್ಯವನ್ನು ಪ್ರೋಸೆಸನ್ನು ಪೂರ್ಣಗೊಳಿಸಬಹುದಾಗಿದೆ. ಧನ್ಯವಾದಗಳು ವೀಕ್ಷಕರೇ. ಮತ್ತು ಏನೇ ಪ್ರಾಬ್ಲಮ್ಸ್ ಇದ್ರೂ ಮುಂದೆ ಸೊಲ್ಯೂಷನನ್ನು ನಾವು ಕಮೆಂಟ್ ಮುಖಾಂತರ ಕೊಡ್ತಾ ಇರ್ತೀವಿ. ಹಾಗಾಗಿ ಏನೇ ಇದ್ರೂ ಕಮೆಂಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ಈಗ ತಂಬಾಕು ಮುಕ್ತ ಶಾಲೆ ಅನ್ನಾಗಿ ನಾವು ಮಾಡಿದ್ದೀವಿ ಅನ್ನೋದನ್ನು ನಾವು ಪ್ರಾಮಾಣೀಕರಿಸಿ ಹೇಳಬೇಕಾಗುತ್ತೆ. ಯಾರ್ಯಾರು ಹೇಳಬೇಕಾಗುತ್ತೆ ಅಂತಂದರೆ ಎಲ್ಲ ಶಾಲೆಯವರು ಅಂದರೆ ಯಾರು ಬರ್ತಾರೆ, ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು, ಹೀಗೆ ಎಲ್ಲ ಶಾಲೆಗಳು ಹಾಗೂ ಅನುದಾನಿತ ಶಾಲೆಗಳು ಮತ್ತು ಅನುದಾನ ರಹಿತ ಶಾಲೆಗಳು, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು, ಅದರಲ್ಲೂ ಸಹ ಎಲ್ಲ ಶಾಲೆಯವರು ಸಹ ನಾವು ನಮ್ಮ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಇಲ್ಲಿ ಒಂದು ಪರಿಸರದಲ್ಲಿ ತಂಬಾಕಿನಿಂದ ಮುಕ್ತವಾಗಿರುತ್ತೆ ಅನ್ನೋದನ್ನು ಪ್ರಾಮಾಣೀಕರಿಸಿ ಹೇಳಬೇಕಾಗುತ್ತೆ. ಮತ್ತು ಈ ಬಗ್ಗೆ ಹೆಚ್ಚಿನ ಪ್ರಚಾರ ಶಾಲಾ ಆವರಣದಲ್ಲಿ, ಶಾಲಾ ಸ್ಥಳಗಳಲ್ಲಿ ನಡೆಸುವುದು ಮುಂದೆ ನಡೆಯುತ್ತೆ. ಇವಾಗ ಟೊಬಾಕೊ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಆನಂತರ ಹೆಲ್ತಿ ಕ್ಯಾಂಪಸ್ ಬ್ರೈಟ್ ಫ್ಯೂಚರ್. ಈಗ ನೀವು ಈಗ ಇದನ್ನು ವರ್ಕನ್ನು ಮಾಡಬೇಕು ಅಂತ ಅಂದರೆ ಇಲ್ಲಿ ಏನೇನು ಪ್ರೋಸೆಸ್ಸು, ಏನೇನು ಮಾಡಬೇಕು ನಾವು ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು 2 ರೀತಿಯಲ್ಲಿ ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ತಂಬಾಕು ಮುಕ್ತ ಶಾಲೆ ಅನ್ನೋದನ್ನು ನಾವು ರಿಜಿಸ್ಟ್ರೇಷನ್ ಮಾಡಿ ತೋರಿಸ್ಬೇಕಾದ್ರೆ 2 ಪ್ರಕಾರವಾಗಿ, ಈಗ ನಿಮ್ಮ ಫೋನ್ನಲ್ಲಿ ನೀವು ಮಾಡೋದಾದರೆ 2 ರೀತಿಯಲ್ಲಿ ಮಾಡ್ಬೋದು. ಒಂದು ಗೂಗಲ್ ಕ್ರೋಮ್ ಅಥವಾ ವೆಬ್ ಬ್ರೌಸರ್ ಫೈರ್ಫಾಕ್ಸ್ ಆಗಿರ್ಬೋದು, ಯಾವುದರಲ್ಲಾದರೂ ಮಾಡಿ. ಅಥವಾ ನೀವು ಒಂದು ಮೊಬೈಲ್ ಸಂಬಂಧಿತವಾದಂತಹ
ಮೊಬೈಲ್ ಅಪ್ಲಿಕೇಶನನ್ನು ಅಂದರೆ ಪ್ಲೇಸ್ಟೋರ್ನಿಂದ ಆ್ಯಪನ್ನು ಇನ್ಸ್ಟಾಲೇಷನ್ ಮಾಡಿಕೊಂಡು ಸಹ ಮಾಡಬಹುದಾಗಿದೆ. ಇಲ್ಲ ನಾವು ಫೋನ್ನಲ್ಲಿ ಆ್ಯಪನ್ನು ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದು ಬೇಡ, ವೆಬ್ಸೈಟ್ನಲ್ಲಿ ಡೈರೆಕ್ಟಾಗಿ ಬ್ರೌಸ್ ಮಾಡಿ ಮಾಡೋಣ ಅಂತಂದರೆ ನಿಮಗೆ ವೆಬ್ಸೈಟ್ ವಿಳಾಸವನ್ನು ಈಗ ನಾನು ತಿಳಿಸ್ತೀನಿ ಮುಂದೆ, ಹಾಗೂ ಮಾಡಬಹುದಾಗಿದೆ. ಈಗ ನಾನು ಎಕ್ಸಾಂಪಲ್ಲಾಗಿ ಇಲ್ಲಿ ವೆಬ್ ಬ್ರೌಸರನ್ನು ಆನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೊಬಾಕೊ ಫ್ರೀ ಇನ್ ಇಂಡಿಯಾ ಅದರ ಒಂದು ತಲೆಬರಹದ ಅಡಿಯಲ್ಲಿ ಇಲ್ಲಿ ಏನೇನು ಕೆಲಸ, ಮೊದಲು ಯೂಸರ್ ನೇಮನ್ನು ಎಂಟ್ರಿ ಮಾಡಬೇಕು. ಯಾವ ಯೂಸರ್ ನೇಮನ್ನು ಎಂಟ್ರಿ ಮಾಡಬೇಕು, ಆನಂತರ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಆನಂತರ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿ ಲಾಗಿನ್ ಆಗ್ತೀರ. ಪಾಸ್ವರ್ಡ್ ಏನಾದರೂ ಟ್ರಬಲ್ ಇತ್ತು, ಮರ್ತೋಗಿತ್ತು ಅಂದರೆ ಏನು ಮಾಡಬೇಕು ಅಂತಂದರೆ ಇಲ್ಲೇ ಕೆಳಗಡೆ ಇದೆ ನೋಡಿ, ಫರ್ಗಾಟ್ ಪಾಸ್ವರ್ಡ್ ಅಂತ. ಫರ್ಗಾಟ್ ಪಾಸ್ವರ್ಡ್ ಅನ್ನೋದನ್ನು ನೀವು ಪ್ರೆಸ್ ಮಾಡಿದಾಗ ಆಗ ಪಾಸ್ವರ್ಡನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಇನ್ಸ್ಟಿಟ್ಯೂಷನ್ ಈಗ ನಾವು ಈ ಒಂದು ವೆಬ್ ಬ್ರೌಸರ್ನಲ್ಲಿ ಏನು ಟೊಬಾಕೊ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ ರಿಪೋರ್ಟಿಂಗ್ ಆ್ಯಂಡ್ ಮಾನಿಟರಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಇದ್ದೇವೆ. ಇಲ್ಲಿ ಏನೇನಿದೆ ಅಂತ, ಈಗ ಹೆಲ್ತಿ ಕ್ಯಾಂಪಸ್ ಬ್ರೈಟ್ ಫ್ಯೂಚರ್, ನಮ್ಮ ಭವಿಷ್ಯ ಪ್ರಕಾಶಮಾನವಾಗಿ ಮುಂದೆ ಚೆನ್ನಾಗಿರಬೇಕು, ನಾವು ಆರೋಗ್ಯಕರವಾಗಿ ಎಲ್ಲ ಜನರು, ಜಗತ್ತಿನ ಎಲ್ಲ ಜನರು ಇರಬೇಕು ಅಂತ ಅಂದರೆ ನಾವು ಏನು ಕ್ರಮವನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಪ್ರೊಟೆಕ್ಟ್ ಹೆಲ್ತ್, ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗುತ್ತೆ. ಪ್ರಮೋಟ್ ವೆಲ್ನೆಸ್ ಅಂದರೆ ಸಂತೋಷದಾಯಕ ಒಂದು ಪರಿಸರವನ್ನು ನಾವು ವಿಸ್ತರಣೆ ಮಾಡಬೇಕಾಗುತ್ತೆ. ಎನ್ಕರೇಜ್ ಸಕ್ಸಸ್, ಯಶಸ್ವಿ ಆಗೋದಕ್ಕೋಸ್ಕರ ನಾವು ಎನ್ಕರೇಜನ್ನು, ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತೀವಿ. ಬಿಲ್ಡ್ ಎ ಬೆಟರ್ ಟುಮಾರೋ, ನಾಳಿನ ಭವಿಷ್ಯವನ್ನು ಸರಿಯಾಗಿರೋದಕ್ಕೆ ನಾವು ಏನೆಲ್ಲ ಮಾಡಬೇಕು ಅದ್ರ ಬಗ್ಗೆ ಈ ಒಂದು ವೆಬ್ಸೈಟ್ ಟೊಬಾಕೊ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಹೇಳ್ತಾ ಇದೆ. ಓಕೆ, ಈಗ ನಾವು ಮುಖ್ಯವಾಗಿ ಎಲ್ಲ ಶಾಲೆಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಲ್ಲಿ ಏನೆಲ್ಲ ಕೆಲಸನ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಈಗ ಅದಕ್ಕೆ ಮುಂಚೆ ತಾವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ನಮ್ಮ ವಿಡಿಯೋಗಳು ನಿಮ್ಮ ಫೋನಲ್ಲಿ ಕಾಣಿಸ್ಕೊಳ್ತಾ ಇರ್ತವೆ, ಹಾಗೂ ಮರೆಯದೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಅವಾಗ ಶೇರ್ ಮಾಡ್ತಾಯಿರಿ. ನಿಮ್ಮವರಿಗಾಗಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡ್ತಾಯಿರಿ. ಬನ್ನಿ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಈಗಾಗಲೇ ನಿಮಗೆ ಹೇಳಿದ್ದೀನಿ, ಈ ಒಂದು TOFEI ಇದನ್ನು ಟೊಫೆ ಅಂತ ಅಂದರೆ ತಂಬಾಕು ಮುಕ್ತ ಶಾಲೆ, ಇಲ್ಲಿ ಕನ್ನಡದಲ್ಲಿ ನಮಗೆ ಅರ್ಥ ಆಗ್ತಾಯಿದೆ. ಈಗ ನೀವು ವೆಬ್ ಬ್ರೌಸರ್ ಗೂಗಲ್ ಕ್ರೋಮ್ ಅಥವಾ ಗೂಗಲ್ ಫೈರ್ಫಾಕ್ಸ್ ಯಾವುದೇ ಒಂದು ವೆಬ್ ಬ್ರೌಸರ್ ಇರುತ್ತೆ ನಿಮ್ಮ ಫೋನಲ್ಲಿ, ಅಲ್ಲಿಂದನಾದರೂ ಮಾಡಿ, ಅಥವಾ ಆಪ್ ಗೂಗಲ್ ಪ್ಲೇಸ್ಟೋರಿಂದ ಆಪನ್ನು ಇನ್ಸ್ಟಾಲ್ ಮಾಡ್ಕೊಂಡಾದರೂ ಮಾಡಿ. ಎರಡು ವಿಧಾನದಲ್ಲಿ. ಈಗ ಎಕ್ಸಾಂಪಲ್, ನೀವು ಗೂಗಲ್ ಪ್ಲೇಸ್ಟೋರಿಂದ ಆಪೇ ಬೇಕು ಇನ್ಸ್ಟಾಲ್ ಮಾಡ್ಕೊತೀವಿ ಅಂತ ಅಂದರೆ ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡಿ ನಿಮ್ಮ ಫೋನ್ನಲ್ಲಿ. ಆಮೇಲೆ ಅಲ್ಲಿ ಸರ್ಚ್ ಬಾರಲ್ಲಿ ಗೂಗಲ್ ಪ್ಲೇಸ್ಟೋರ್ ಓಪನ್ ಆದಮೇಲೆ ಅಲ್ಲಿ ಸರ್ಚ್ ಬಾರ್ ಇರುತ್ತಲ್ಲ, ಅಲ್ಲಿ ಈ ರೀತಿ ಟೈಪ್ ಮಾಡಬೇಕು. ಇಲ್ಲಿದೆ ನೋಡಿ, TOFEI ಟೊಫಿ, ಆನಂತರ ಕಂಪ್ಲೈಯನ್ಸ್ COMPLIANC, ಆನಂತರ ಅಸೆಸ್ಮೆಂಟ್ ಅಂತ ಟೈಪ್ ಮಾಡಬೇಕಾಗತ್ತೆ. ನೀವು ಟೈಪ್ ಮಾಡಿ ಸರ್ಚ್ ಕೊಡಿ, ಎಂಟ್ರಿ ಕೊಡಿ, ಆನಂತರ ಆಪು ಪ್ರತ್ಯಕ್ಷ ಆಗುತ್ತೆ. ಆನಂತರ ಆಪು ಡೌನ್ಲೋಡ್ ಆಗುತ್ತೆ. ಅದು ಡೌನ್ಲೋಡ್ ಆದ ನಂತರ ಅದನ್ನು ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆಪ್ ಇನ್ಸ್ಟಾಲ್ ಆಗುತ್ತೆ. ಆಮೇಲೆ ನೀವು ಸ್ಕೂಲ್ ರಿಜಿಸ್ಟ್ರೇಷನನ್ನು ಆಪ್ ಮುಖಾಂತರ ಮಾಡ್ಕೊತೀರ. ಅದೇ ಸೇಮ್ ವೆಬ್ಸೈಟ್ನಲ್ಲಿ ನೀವು ಏನು ಪ್ರಕ್ರಿಯೆಯನ್ನು ನಡೆಸ್ತೀರ ವೆಬ್ ಪೋರ್ಟಲ್, ಅಲ್ಲೂ ಸಹ ಅದೇ ರೀತಿಯಾಗಿ ನಡೆಯುತ್ತೆ. ನೀವು ಮೊಬೈಲ್ ಹ್ಯಾಂಡ್ಸೆಟ್ನಲ್ಲಿ ಅದು ಹೇಗೆ ಕಾಣಿಸ್ಕೊಳ್ಬೇಕು ಆ ರೀತಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ಕೊಳ್ಳುತ್ತೆ ಅಷ್ಟೇ. ಆಮೇಲೆ ಲಾಗಿನ್ ಪ್ರಕ್ರಿಯೆಗೆ ಏನೇನು ಮಾಡಬೇಕು ಅಂತ ಈಗಾಗಲೇ ಹೇಳಿದ್ದೀನಿ. ಸ್ಕೂಲ್ ರಿಜಿಸ್ಟ್ರೇಷನ್ ಮಾಡಬೇಕು, ಈಗ ಲಾಗಿನ್ ಆಗಬೇಕು ನೀವು. ಆಮೇಲೆ ನೀವು ಫಸ್ಟ್ ಟೈಮು ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀರ ಅಂದರೆ ಸೈನಪ್ಪನ್ನು ಮಾಡ್ಕೋಬೇಕು, ಸೈನಪ್ ಆಗಬೇಕಾಗುತ್ತೆ ಮೊದಲನೇ ಸರಿಯಲ್ಲಿ. ಆದರೆ ಅಥವಾ ನೀವು ಆಗಲೇ ಯೂಸ್ ಮಾಡ್ಕೊಂಡಿದ್ದೀರಿ, ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಿ ಅಂತ ಅಂದಾಗ ಸೈನ್ ಇನ್ನನ್ನು ಮಾಡ್ತೀರ ಅಷ್ಟೇ. ಈಗ ಆಪ್ ಇನ್ಸ್ಟಾಲ್ ಆದಮೇಲೆ ಅದು ಓಪನ್ ಅಂತ ಕೇಳುತ್ತೆ, ಓಪನ್ ಮಾಡಿ. ಆಮೇಲೆ ಸ್ಕೂಲ್ ಯೂಸರ್ ಅದು ನೀವು ಆಯ್ಕೆ ಮಾಡ್ಕೊತೀರ. ಅಲ್ಲಿ ಈಗಾಗಲೇ ಈಗ ಅಕೌಂಟ್ ಎಕ್ಸಿಸ್ಟ್ ಅಂದರೆ ನಿಮ್ಗೆ ಇದು ಅಕೌಂಟ್ ಇತ್ತು ಅಂದರೆ ಹಿಂದೆ ಮಾಡ್ಕೊಂಡಿರೋ, ಇಲ್ಲ ಅಂತಂದರೆ
ಸೈನ್ ಅಪ್ಪನ್ನು ಕ್ಲಿಕ್ ಮಾಡಿ ಹೋಗ್ತೀರಾ. ಆಗ ಆಮೇಲೆ ಏನು ಮಾಡಬೇಕು ಅಂತ ಅಂದರೆ ನಿಮ್ಮದು UDICE ನಂಬರು ಏನು ಬಳಸ್ತಾ ಇದ್ದೀರಿ 11 ಅಂಕೆಯ UDICE ಕೋಡ್ ನಂಬರ್ ಇದೆಯಲ್ಲ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಯೂಸರ್ ನೇಮ್ ಅನ್ನೋ ಒಂದು ಇದಕ್ಕೆ, ಸ್ಕೂಲ್ ಯೂಸರ್ ಅನ್ನೋದಕ್ಕೆ. ಆನಂತರ ಅಲ್ಲಿ ಅದು UDICEಗೆ ಸಂಬಂಧಿತವಾದಂಥ ಲಿಂಕ್ ಆಗಿರುವಂತಹ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರು ಶಾಲೆಗೆ ಸಂಬಂಧಿಸಿದಂತೆ ಇರುತ್ತೆ. ಅದನ್ನು ಅಲ್ಲಿಗೆ ಅದನ್ನು ಹಾಕಿದ ಮೇಲೆ ಅಲ್ಲಿ OTP ಬರುತ್ತೆ ನಿಮಗೆ. ಅಲ್ಲಿ ಹೊಸ ಪಾಸ್ವರ್ಡನ್ನು ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಆ್ಯಪ್ನಲ್ಲಿ. ನೀವು ಆ್ಯಪ್ನಲ್ಲಿ ಮೂವ್ ಮಾಡ್ತಾ ಹೋದಾಗ ಈಗ ಸಾಧ್ಯವಾದರೆ ಅದನ್ನು ಸಹ ಇಲ್ಲಿ ಮುಂದೆ ತೋರಿಸ್ತೀನಿ, ವೆಯ್ಟ್ ಮಾಡಿ. ಆನಂತರ ಸೈನ್ ಇನ್ನು ಇದು ಲಾಗಿನ್ ಪೇಜಿಗೆ ಬರ್ತೀರಾ. ಆವಾಗ ನಿಮ್ಮ UDICE ಕೋಡು ಪಾಸ್ವರ್ಡನ್ನು ಹಾಕ್ತೀರಾ ಸೈನ್ ಇನ್ ಆಗೋದಕ್ಕೆ. ಅದಾದಮೇಲೆ ಪ್ರಾಸೆಸ್ ಆದಮೇಲೆ ಆನಂತರ ಕ್ಯಾಪ್ಚಾ ಕೋಡಲ್ಲಿ ಯಾವುದೋ ಒಂದು ಬಂದಿರುತ್ತೆ. ಪ್ರತಿ ಸಲ ಕ್ಯಾಪ್ಚಾ ಕೋಡ್ ಬೇರೆ ಬೇರೆ ಬರ್ತಿರುತ್ತೆ ಅಂತ ನಿಮಗೆ ಗೊತ್ತಿದೆ. ಆಮೇಲೆ ಸೈನ್ ಇನ್ ಬಟನನ್ನು ಕ್ಲಿಕ್ ಮಾಡ್ತೀರಾ. ಆಮೇಲೆ ಯಶಸ್ವಿಯಾಗಿ ಲಾಗಿನ್ ಆದಮೇಲೆ ಅಲ್ಲಿ ಡ್ಯಾಶ್ಬೋರ್ಡ್ ತಲುಪ್ತೀರಾ. ಅಲ್ಲಿ ಡ್ಯಾಶ್ಬೋರ್ಡ್ ತಲುಪಿದ ನಂತರ ನಿಮ್ಮ ಕೆಲಸ ಪ್ರಾರಂಭವಾಗುತ್ತೆ. ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿದೆ. ಈಗ UDICE ಕೋಡು ಅಂದರೆ ನಿಮಗೆ ಗೊತ್ತಿದೆ, ನಿಮ್ಮ ಶಾಲೆಯಲ್ಲಿ ಸರಿಯಾದ 11 ಅಂಕಿಗಳ ನಂಬರ್ ಇರುತ್ತೆ. UDICE ಕೋಡನ್ನು ಬಳಸುತ್ತಿರೋದನ್ನು ಖಚಿತಪಡಿಸ್ಕೊಂಡಿರ್ತೀರ. ಆನಂತರ ಸೆಲ್ಫ್ ಎವ್ಯಾಲ್ಯೂಯೇಷನ್ನು ಏನಾಗುತ್ತೆ ಅಂದರೆ ಲಾಗಿನ್ ಆದ ನಂತರ ಶಾಲೆಯ ತಂಬಾಕು ಮುಕ್ತ ಸ್ಥಿತಿಯ 9 ಅಥವಾ 10 ಮಾನದಂಡಗಳ ಆಧಾರದ ಮೇಲೆ ನೀವು ಒಂದು ಇನ್ಫಾರ್ಮೇಷನ್ನ ಫಿಲಪ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಹಾಗೂ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋಗಳನ್ನು ಯಾವ ರೀತಿಯಾಗಿ ಹೇಗೆ ಅಪ್ಲೋಡ್ ಮಾಡಬೇಕು ಈಗ ಮುಂದೆ ತಿಳ್ಕೊತೀರ ಈ ಬಗ್ಗೆ. ಆನಂತರ ನೀವು ಅಂದರೆ ತಂಬಾಕು ಈಗ ಮುಖ್ಯ ಶಿಕ್ಷಕರುಗಳು ಏನು ಅಂದರೆ ಎಲ್ಲ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರುಗಳು, ಪ್ರಾಥಮಿಕ LPS, GHPS, GLPS, GHS, ಹೈಸ್ಕೂಲ್ ಪ್ರೌಢಶಿಕ್ಷಣ, ಅದೇ ರೀತಿ ಅನುದಾನಿತ ಶಾಲೆಗಳು, ಅನುದಾನ ರಹಿತ ಶಾಲೆಗಳು, ಸರ್ಕಾರಿ ಮತ್ತು ಅರೆ ಸರ್ಕಾರಿ ಎಲ್ಲ ಶಾಲೆಗಳ ಪ್ರತಿಯೊಂದು ಶಾಲೆಗಳವರು ಸಹ ರಿಜಿಸ್ಟ್ರೇಷನ್ ಆಗಿ ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿದೆ. ಈಗ ರಿಜಿಸ್ಟ್ರೇಷನ್ ಲಾಗಿನ್ ಆಗಿ ತಮ್ಮ ಶಾಲೆ ತಂಬಾಕು ನಿರ್ಬಂಧಿತ ವಲಯ ಎಂಬ ಫಲಕ ಬೋರ್ಡ್ ಇರುತ್ತೆ. ಈಗಾಗಲೇ ತರಿಸ್ಕೊಂಡು ಇಟ್ಕೊಂಡಿರ್ತೀರ ನೀವು. ಯಾವ ರೀತಿಯ ಬೋರ್ಡು ಏನು ತರಿಸ್ಬೇಕಾಗುತ್ತೆ ಈಗಾಗಲೇ ಹಿಂದೆ ಮಾಹಿತಿ ತೊಗೊಂಡು ಅದನ್ನು ತರಿಸಿ ಇಟ್ಟಿದ್ದೀರಾ. ಮತ್ತು ಗೋಡೆ ಮೇಲೂ ಸಹ ಬರೆಸಿರ್ತೀರ ಕೆಲವು ಶಾಲೆಗಳಲ್ಲಿ. ಅದಲ್ಲದೆ ಬೋರ್ಡನ್ನು ಸಹ ತೊಗೊಂಡಿರ್ತೀರ, ಕಡ್ಡಾಯವಾಗಿ ತೊಗೊಂಡಿದ್ದಾರೆ ಕೆಲವರೆಲ್ಲ. ಹಾಗೂ ತಂಬಾಕು ಬಳಕೆಯಿಂದ ಆಗುವಂಥ ದುಷ್ಪರಿಣಾಮವನ್ನು ಕುರಿತು ತಮ್ಮ ಶಾಲೆಯಲ್ಲಿ ಬರೆಸಿರುವಂಥ ಬೋರ್ಡನ್ನು GPS ಫೋಟೋ ತೆಗೆದು ತತ್ಕ್ಷಣ ಅಪ್ಲೋಡ್ ಮಾಡಬೇಕಾಗುತ್ತೆ. GPS ಫೋಟೋ ತೆಗೆಯೋದು ಅಂದರೆ ಗೊತ್ತಿದೆ, ಏನಿಲ್ಲ, ನಿಮ್ಮ ಫೋನ್ನಲ್ಲಿ ಒಂದು ಫೋಟೋ ತೆಗಿಯೋಂಥ ಆ್ಯಪ್, ಮಾಮೂಲಿ ಆ್ಯಪ್ ಅಲ್ಲ ಅದು, ನಿಮ್ಮ ಫೋನಿಂದ ಯಾವಾಗಲೂ ಫೋಟೋ ತೆಗಿತೀರಲ್ಲ ಆ ಆ್ಯಪ್ ಅಲ್ಲ. GPS ಫೋಟೋ ಇಮೇಜ್ ಕ್ಯಾಪ್ಚರ್ ಅನ್ನೋದು ಒಂದು ಆ್ಯಪ್ ಇರುತ್ತೆ. ಅದನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಈಗಾಗಲೇ. ಅಥವಾ ಇಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ GPS ಇಮೇಜ್ ಕ್ಯಾಪ್ಚರ್ ಅಥವಾ GPS ಫೋಟೋ ಕ್ಯಾಪ್ಚರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಭಾಳಷ್ಟು ಸಿಗ್ತವೆ. ಅದರಲ್ಲಿ ಗೂಗಲ್ ಸೇರಿದಂಥ GPS ಇಮೇಜ್ ಕ್ಯಾಪ್ಚರನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರ ಮುಖಾಂತರವಾಗಿ ನೀವು ಫೋಟೋ ತೆಗೆದ್ರೆ ಅಲ್ಲಿ ಲೊಕೇಶನ್ನು, ಟೈಮು ಎಲ್ಲ ಮೆನ್ಷನ್ ಆಗಿರುವಂತಹ ಒಂದು ಏನು ತೆಗೆಯೋ ಇಮೇಜ್ಗಳ ಮೇಲೆ ಎಲ್ಲದರಲ್ಲೂ ಸಹ ಬರುತ್ತೆ ಡೀಟೇಲ್ಸು, ಸಮಯ, ವರ್ಷ, ಡೇಟು ಎಲ್ಲ ಬರುತ್ತೆ. ಮತ್ತು ಇಮೇಜು ಕ್ಯಾಪ್ಚರ್ ಆಗುತ್ತೆ. ಆ ರೀತಿಯಾದಂಥ ಫೋಟೋಗಳನ್ನು ನೀವು ತೆಗೆದು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಆಮೇಲೆ ನೀವು ಫೋನ್ನಲ್ಲಿ ಆ್ಯಪ್ನಲ್ಲಿ ಮಾಡೋದು ಬೇಡ, ವೆಬ್ ಬ್ರೌಸರ್ ಮುಖಾಂತರ ಮಾಡ್ತೀವಿ ವರ್ಕನ್ನು ಅಂದಾಗ ಗೂಗಲ್ ಆಗಲಿ ಅಥವಾ ಫೈರ್ಫಾಕ್ಸ್ ಆಗಲಿ ಅಥವಾ ಯಾವುದಾದ್ರು ವೆಬ್ ಬ್ರೌಸರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕು. ಹೇಗಿದೆ ನೋಡಿ, https://tobaccofreeindia.in/dashboard/h. ಏನಿಲ್ಲ, ನೀವು tobaccofreeindia.in ಅಷ್ಟು ಹೊಡೆದ್ರೆ ಸಾಕು. ನಿಮಗೆ ಈ ವಿಳಾಸದ ಲಿಂಕು ಕೆಳಗಡೆ ಆಟೋಮೆಟಿಕ್ಕಾಗಿ ಕಾಣಿಸ್ಕೊಳ್ಳುತ್ತೆ. ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ, ಆನಂತರ ನಿಮಗೆ ವೆಬ್ಸೈಟು ಓಪನ್ ಆಗುತ್ತೆ. ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆದಾಗ ಇಲ್ಲಿ ಯೂಸರ್ ನೇಮ್ ಅಂತ ಇದೆ ನೋಡಿ, ಅಲ್ಲಿ UDICE ಕೋಡನ್ನು ಎಂಟ್ರಿ ಮಾಡ್ತೀರಾ. ಆನಂತರ ಪಾಸ್ವರ್ಡು, ಆನಂತರ ಕ್ಯಾಪ್ಚಾ ಕೋಡು
ಈ ಪಾಸ್ವರ್ಡ್ ಎಂಟ್ರಿ ಮಾಡಬೇಕಾದ್ರೆ ಅದು ನಿಮ್ಗೆ ಕಾಣಿಸ್ಬೇಕು ಅಂತಂದರೆ ಇಲ್ಲಿ ಶೋ ಪಾಸ್ವರ್ಡ್ ಅನ್ನೋ ಒಂದು ಇದಿದೆ ನೋಡಿ, ಆ ಬಟನನ್ನು ಕ್ಲಿಕ್ ಮಾಡಿ. ಆವಾಗ ನೀವು ಏನು ಪಾಸ್ವರ್ಡು ಎಂಟ್ರಿ ಮಾಡ್ತೀರೋ ಅದೆಲ್ಲವೂ ಸಹ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ನಂತರ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಕ್ಲಿಕ್ ಮಾಡ್ತೀರಾ, ನೀವು ಇಲ್ಲಿ ಏನಿದೆ ಅದನ್ನು ಮಾಡ್ತೀರಾ, ನಂತರ ಲಾಗಿನ್ ಆಗ್ತೀರಾ. ಮತ್ತೇನಾದ್ರು ಪಾಸ್ವರ್ಡ್ ಪ್ರಾಬ್ಲಮ್ ಆಯಿತು, ಮರ್ತೋಗಿತ್ತು ಅಂದರೆ ಫರ್ಗಾಟ್ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಓಕೆ. ಆದಮೇಲೆ ಈ ರೀತಿ ವೆಬ್ಸೈಟು ವಿಳಾಸ ಈ ರೀತಿಯಾಗಿದೆ. ಟೊಬ್ಯಾಕೋ ಫ್ರೀ ಇಂಡಿಯಾ ಇಲ್ಲಿ ಕಾಣ್ತಾ ಇದೆ ನೋಡಿ, ಬ್ಲೂ ಕಲರ್ನಲ್ಲಿ ಹೈಲೈಟ್ ಮಾಡಿದ್ದೀವಿ. ಅಷ್ಟು ಟೈಪ್ ಮಾಡಿ ನೀವು ವೆಬ್ಸೈಟ್ ಆನ್ ಆಗುತ್ತೆ, ಅಲ್ಲಿ ವರ್ಕ್ ಮಾಡಬಹುದಾಗಿದೆ.